ಸಾಲುಮರದ ತಿಮ್ಮಕ್ಕನಿಗೆ ಸರ್ಕಾರದಿಂದ ಮಹಾ ಮೋಸ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಯಾವ ರೀತಿಯಾಗಿ ಮೋಸ ಆಗಿದೆ ಡೀಟೇಲ್ಸ್ ನಿಮ್ಮ ಮುಂದೆ. ಸಾಲುಮರದ ತಿಮ್ಮಕ್ಕನಿಗೆ ಸರ್ಕಾರದಿಂದ ಮಹಾ ಮೋಸವಾಗಿದೆ. ವೃಕ್ಷ ಮಾತೆ ಅಂತ ಹೇಳಿ ಹೆಸರುವಾಸಿಯಾಗಿದ್ದಂತಹ ತಿಮ್ಮಕ್ಕ ರಾಷ್ಟ್ರ ಪ್ರಶಸ್ತಿ ವಿಜೇತೆಗೆ ಇದೆಂತಹ ಪರಿಸ್ಥಿತಿ ಅಂತ. ಸಾಲುಮರದ ತಿಮ್ಮಕ್ಕನ ಸಮಾಧಿಯನ್ನ ಕಟ್ಟೋ ಹಾಗಿಲ್ಲ, ಯಾಕೆ? 8,000ಕ್ಕೂ ಹೆಚ್ಚು ಮರಗಳನ್ನ ನೆಟ್ಟಿದ್ದಂತಹ ಮಾತೆಗೆ ಜಾಗ ಇಲ್ವಾ ಸರ್ಕಾರದವರ ಬಳಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನಿಜಕ್ಕೂ ಎಷ್ಟು ಕಷ್ಟಪಟ್ಟು 8,000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಿ ಬೆಳೆಸಿ ಪೋಷಿಸಿ ಅದರ ಲಾಲನೆ ಪಾಲನೆಯನ್ನ ಮಾಡಿದ್ದಂತಹ ಮಹಾ ಮಾತಿಗೆ ಮಹಾ ಅನ್ಯಾಯವನ್ನ ಮಾಡಲಾಗ್ತಾ ಇದೆ. ಅದು ಕೂಡ ರಾಷ್ಟ್ರ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿರುವಂತಹ ಸಾಲುಮರದ ತಿಮ್ಮಕ್ಕನಿಗೆ ನಿಜಕ್ಕೂ ಸರ್ಕಾರದ ಬಳಿ ಜಾಗ ಇಲ್ವಾ ಅಂತ ಹೇಳಿ ಬಹಳಷ್ಟು ನಿಜಕ್ಕೂ ನೋವಾಗುವಂತಹ ಸಂಗತಿ ಇದು. ವೃಕ್ಷ ಮಾತೆ ಅಂತ ಹೇಳಿ ಕರೀತಾ ಇದ್ರಿ, ಆಗಾಗ ಹೋಗಿ ಭೇಟಿ ಮಾಡ್ಕೊಂಡು ಬರ್ತಾ ಇದ್ರಿ ಅವರು ಉಳಿದಂತಹ ಸಂದರ್ಭದಲ್ಲಿ, ಬದುಕಿದ್ದಂತಹ ಸಂದರ್ಭದಲ್ಲಿ. ಬದುಕಿದ್ದಾಗ ಇರುವಂತಹ ಬೆಲೆ ಸತ್ತ ನಂತರ ಯಾಕೆ ಕೊಡೋದಿಲ್ಲ ಅಂತ ಹೇಳಿ. ಸತ್ರಲ್ಲ, ಇನ್ನು ಯಾರು ಮಕ್ಕಳಿಲ್ಲ, ಮರಿ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅವರನ್ನ ಅಂತ ಹೇಳಿ ಅವರನ್ನ ಈ ರೀತಿಯಾಗಿ ಕಡೆಗಣಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಅಟ್ಲೀಸ್ಟ್ ಅವರ ಸಮಾಧಿಗೆ ಒಂದು ಅರ್ಧ ಅಡಿ ಜಾಗ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಹೇಗೆ ಅಲ್ವಾ? ನೋಡಿ, 8,000 ಮರವನ್ನ ನೆಡಬೇಕು ಅಂತಂದ್ರೆ ಎಷ್ಟು ಕಷ್ಟ. ಅದೇ ಕಡಿಬೇಕು ಅಂದ್ರೆ ಕ್ಷಣಾರ್ಧದಲ್ಲೇ ಕಡಿದು ಬಿಡ್ತೀರಿ. ಉಸಿರಾಡೋದಕ್ಕೆ ಗಾಳಿ ಬೇಕು ಅಂತಂದ್ರೆ ಮರಗಳನ್ನ ನೆಡಬೇಕು. ಅದು ಅಷ್ಟು ಸುಲಭನ? ಮರಗಳನ್ನ ನೆಟ್ಬಿಟ್ರೆ ಸಾಕ? ಮರಗಳನ್ನು ನೆಟ್ಟ ನಂತರ ಅದಕ್ಕೆ ಬೇಕಾಗಿರುವಂತಹ ಆಹಾರವನ್ನು ಕೊಡಬೇಕು ಅಂತಹ ಕೆಲಸಗಳನ್ನು ಅವ್ರು ಮಾಡಲಿಲ್ವಾ? ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಅದನ್ನು ಬೆಳೆಸಬೇಕು. ಅಷ್ಟು ಬಹುದೊಡ್ಡ ಮರಗಳು ಬೆಳೆಯೋದಕ್ಕೆ ಎಷ್ಟು ಕಷ್ಟ ಆಗತ್ತೆ. ಬಿಸಿಲು, ಮಳೆ, ಗಾಳಿ ಇದೆಲ್ಲವನ್ನೂ ಕೂಡ ಲೆಕ್ಕಿಸದೆ ಅವರು ವಾತಾವರಣ ಚೆನ್ನಾಗಿರಬೇಕು, ಮಕ್ಕಳಿಲ್ಲ, ನನಗೆ ಯಾರೂ ಕೂಡ ಮಕ್ಕಳಿಲ್ಲ ಅಂತ ಅನ್ಬಾರ್ದು ಅಂತ ಹೇಳಿ ಮರಗಳನ್ನ ತನ್ನ ಮಕ್ಕಳಾಗಿ ಅವರು ಪೋಷಣೆಯನ್ನ ಮಾಡಿದ್ರು. ಆ ಪೋಷಣೆಗೆ ನೀವು ಕೊಡ್ತಾ ಇರುವಂತಹ ಬೆಲೆ ಇದೇನಾ ಅಂತ ಹೇಳಿ. 8,000ಕ್ಕೂ ಹೆಚ್ಚು ಮರಗಳನ್ನು ನೀವು ನೆಟ್ಟು ತೋರಿಸಿ, ಲಾಲನೆ ಪಾಲನೆ ಮಾಡಿ ತೋರಿಸಿ, ಅಷ್ಟು ಮರಗಳನ್ನು ಬೆಳೆಸಬೇಕು ಅಂತಂದರೆ ಎಷ್ಟು ಕಷ್ಟ ಸಾಧ್ಯ ಅನ್ನೋದು ನಿಮಗೂ ಕೂಡ ಗೊತ್ತು. ಯಾವಾಗಲೂ ಹೇಳ್ತಾ ಇರ್ತೀರಿ, ನಾವು ರೈತರ ಪರವಾಗಿರ್ತೀವಿ ಅಂತ ಹೇಳಿ. ಸೊ ರೈತರ ಪರವಾಗಿ ಅಂತೂ ಕೂಡ ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಅಟ್ಲೀಸ್ಟ್ ಸತ್ತ ಮೇಲಾದರೂ ಅವರಿಗೆ ಮರ್ಯಾದೆಯನ್ನಾದರೂ ಕೊಡಬೇಕಲ್ವಾ? ಒಂದು ಸಮಾಧಿಯನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಎಷ್ಟು ಸಮಯಾವಕಾಶ ಬೇಕು ನಿಮ್ಗಳಿಗೆ? ಯಾಕಿಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ತಾ ಇದ್ದೀರಿ? ಸರ್ಕಾರದ ಬಳಿ ಹಣ ಇಲ್ವಾ? ಪರವಾಗಿಲ್ಲ, ನಾವುಗಳೇ ಒಂದಷ್ಟು ಕಲೆಕ್ಷನ್ಸ್ ಮಾಡಿ ಕೊಟ್ಬಿಡ್ತೀವಿ. ಸೊ ನಾವೇ ಕೊಟ್ಟಂತಹ ಹಣದಲ್ಲಿ ಬೇಕಾದರೆ ಸಮಾಧಿ ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡಿಬಿಡ್ತೀವಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ಹೇಳಿಬಿಡಿ. ಸೊ ಅದನ್ನು ಅವರ ಅಭಿಮಾನಿಗಳೇ ನಿಂತ್ಕೊಂಡು ಕಟ್ಟಿಸುವಂತಹ ಕೆಲಸಕ್ಕೂ ಕೂಡ ಮುಂದೆ ಆಗ್ಬಿಡ್ತಾರೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಸೊ ಸರ್ಕಾರ ಏನು ಮಾಡ್ತಾ ಇದೆ? ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಹೇಳಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಯಶ್ರೀ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಶ್ರೀ, ಸಾವಿರಾರು ಮರಗಳನ್ನ ಬೆಳೆಸಿದಂತಹ ವೃಕ್ಷ ಮಾತೆಗೆ ಒಂದು ಸಣ್ಣ ಸಮಾಧಿ ಕಟ್ಕೊಳ್ಬೇಕು ಅಂತ ಹೇಳಿ ಜಾಗ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಯಾಕೆ ಬಂತು ಅಂತ ಹೇಳಿ. ಎಸ್ ರಮ್ಯಾ, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಸಾಲುಮರದ ತಿಮ್ಮಕ್ಕ ಅಕ್ಷರ ಜ್ಞಾನ ಇಲ್ಲದಿದ್ರು ಕೂಡ ಇಡೀ ಜಗತ್ತೇ ತಮ್ಮ ಕಡೆ ತಿರುಗಿ ನೋಡುವಂತೆ ಮಾಡಿದ್ರು. 8,000ಕ್ಕೂ ಹೆಚ್ಚು ಮರಗಳನ್ನ ನೆಟ್ಟು ಇಡೀ ಜಗತ್ತಿಗೆ ನೆರಳು ಕೊಟ್ರು. ಆದ್ರೆ ಈಗ ಸಾಲುಮರದ ತಿಮ್ಮಕ್ಕನ ಸಮಾಧಿ ವಿಚಾರದಲ್ಲಿ ಬೇಜವಾಬ್ದಾರಿತನ ತೋರುತ್ತಿರುವುದು ಅತ್ಯಂತ ಅಂದ್ರೆ ತುಂಬಾ ಬೇಸರದ ಸಂಗತಿ ಅಂತಾನೆ ಹೇಳ್ಬಹುದು. ಇನ್ನು ಸಾಲುಮರದ ತಿಮ್ಮಕ್ಕ ಜೀವಂತವಾಗಿದ್ದಾಗ ಫೋಟೋ ತೆಗೆಸಿಕೊಂಡಿದ್ದ ರಾಜಕಾರಣಿಗಳಿರ್ಬೋದು ಅಥವಾ ಯಾರೇ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು, ಈಗ ಎಲ್ಲಿ ಹೋದ್ರು? ಸಮಾಧಿ ವಿಚಾರಕ್ಕೆ ಸಂಬಂಧ
ಸಂಬಂಧಪಟ್ಟಂತೆ ಈ ಮಾತೆಯ ಕುಟುಂಬದ ಜೊತೆ ಯಾಕೆ ನಿಂತಿಲ್ಲ ಅನ್ನೋ ಪ್ರಶ್ನೆ ಈಗ ಎಲ್ಲಾ ಕಡೆ ಬರ್ತಾ ಇದೆ. ಹಾಗಾಗಿ ಇದರಲ್ಲಿ ಸರ್ಕಾರದ ದೂರದೃಷ್ಟಿಯ ಕೊರತೆ ಎದ್ದು ಕಾಣ್ತಾ ಇದೆ. ಬೆಂಗಳೂರಿನ ಜ್ಞಾನ ಭಾರತಿ ಆವರಣದಲ್ಲಿರುವಂತಹ ಕಲಾಗ್ರಾಮದಲ್ಲಿ ತಿಮ್ಮಕ್ಕನವರ ಅಂತ್ಯಕ್ರಿಯೆಯನ್ನು ನೆರವೇರಿತು. ಆದ್ರೆ ಈ ಜಾಗ ಬೆಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಗೆ ಸೇರಿದ ಜಾಗ. ಹಾಗಾಗಿ ಈ ಕ್ಷೇತ್ರಕ್ಕೆ ಸೇರಿರುವ ಜಾಗ ಆಗಿರೋದ್ರಿಂದ ಆ ಜಾಗದ ನಿಯಮಗಳ ಪ್ರಕಾರ ಅಲ್ಲಿ ಯಾವುದೇ ಖಾಸಗಿ ವ್ಯಕ್ತಿ ಅಥವಾ ಸಾಧಕರ ಶಾಶ್ವತ ಸಮಾಧಿ ಕಟ್ಟಡಗಳನ್ನ ನಿರ್ಮಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ಜಾಗದಲ್ಲಿ ಸಮಾಧಿ ಮಾಡಲು ಕಾನೂನಿನ ಅಡ್ಡಿ ಇದೆಯೋ ಅಲ್ಲಿ ತಿಮ್ಮಕ್ಕನ ಅಂತ್ಯಕ್ರಿಯೆ ಮಾಡಿದ್ದೇ ಇವತ್ತಿನ ಈ ದುಸ್ಥಿತಿಗೆ ಕಾರಣ ಅಂತ ಹೇಳ್ಬಹುದು ರಮ್ಯಾ. ನೋಡಿ, ಸರ್ಕಾರದ ಭರವಸೆಗಳೆಲ್ಲವೂ ಕೂಡ ಏನಾದವು ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಅವರ ಬೆಂತಟ್ಟದಂತಹ ಸರ್ಕಾರ ಈಗ ಮಹಾ ಮೋಸ ಮಾಡ್ತಾ ಇದೆ. ಈ ಬಗ್ಗೆ ಸರ್ಕಾರದ ಅಧಿಕಾರಿಗಳು ಏನಾದರೂ ರಿಯಾಕ್ಟ್ ಮಾಡಿದಾರಾ ಅಂತ? ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನೋಡಿ, ಸರ್ಕಾರದ ಭರವಸೆಗಳು ಏನಾದವು ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂತಹ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕರವರ ಬೆಂತಟ್ಟಿದ್ದೇನು, ಅವರನ್ನ ಮಾತನಾಡಿಸಿದ್ದೇನು, ಈಗೆಲ್ಲ ಎಲ್ಲಿ ಹೋಯ್ತು ಭರವಸೆಗಳು? ಅಧಿಕಾರಿಗಳು ಏನಾದರೂ ರಿಯಾಕ್ಟ್ ಮಾಡಿದಾರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲುಮರದ ತಿಮ್ಮಕ್ಕ ಇದ್ದಾಗ ಮಾತ್ರ ಎಲ್ಲ ಅಧಿಕಾರಿಗಳಿರ್ಬಹುದು, ಯಾವ ರಾಜಕಾರಣಿಗಳಿರ್ಬಹುದು ಮುಂದೆ ಬಂದಿದ್ದು. ಆದ್ರೆ ಇವಾಗ ಯಾವ ವ್ಯಕ್ತಿಗಳು ಕೂಡ ಮುಂದೆ ಬಂದಿಲ್ಲ. ಹಾಗಾಗಿ ಸಾಲುಮರದ ತಿಮ್ಮಕ್ಕನ ಅಂತ್ಯಕ್ರಿಯೆ ಎಲ್ಲಿ ನಡೆದಿದೆ, ಸಾಲುಮರದ ತಿಮ್ಮಕ್ಕ ಒಬ್ರೇ ಇರುವಂತಾಯ್ತು. ಈಗ ಆ ಕ್ಷೇತ್ರದಲ್ಲಿ ಅವ್ರ ಮಗ ಇರ್ಬಹುದು ಅಥವಾ ಅವರ ಕುಟುಂಬದವರು ಇರುವವರು ಕಣ್ಣೀರಾಗ್ತಿದ್ದಾರೆ. ನಮ್ಮ ಸಾಲುಮರದ ತಿಮ್ಮಕ್ಕನಿಗೆ ಯಾಕೆ ಅಧಿಕಾರಿಗಳು ಹೀಗೆ ಮಾಡಿದ್ರು ಅಥವಾ ಸರ್ಕಾರ ಯಾಕೆ ಹೀಗೆ ಮಾಡ್ತಿದೆ ಅನ್ನೋದು ಇನ್ನೂ ಅವರಲ್ಲಿ ಮನಸ್ಸಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಡೀ ಜಗತ್ತನ್ನೇ ಒಂದು ಲೈಕ್ ಯಾವ ತರ ಅಂತ ಹೇಳಿದ್ರೆ ಒಂದು ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿದ್ರು ಸಾಲುಮರದ ತಿಮ್ಮಕ್ಕ. ಹಾಗಾದ್ರೆ ಸಾಲುಮರದ ತಿಮ್ಮಕ್ಕ ಇರುವಾಗ ಒಂದು ಸರ್ಕಾರ ಒಂದು ರೀತಿ ನಡೀತಾ ಇತ್ತು, ಇವಾಗ ಈ ರೀತಿ ನಡೀತಿದೆ ಅಂತ ತಮ್ಮ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ರಮ್ಯಾ. ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೋಡಿ, ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಸಾಲುಮರದ ತಿಮ್ಮಕ್ಕನವರ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಒಂದು ಕಡೆ ನೋಡಿ, ಕಾನೂನು ತೊಡಕುಗಳು ಇರುತ್ತೆ ಅನ್ನೋದೇ ಆದ್ರೆ ಸರ್ಕಾರ ಇದೆ, ಸರ್ಕಾರ ಅದನ್ನ ಬಗೆಹರಿಸುವಂತಹ ಕೆಲಸವನ್ನ ಕೂಡ ಮಾಡಬಹುದಲ್ವಾ, ಅಥವಾ ಬೇರೆ ಯಾವುದಾದ್ರೂ ಜಾಗವನ್ನ ಕೊಡುವಂತಹ ಕೆಲಸವನ್ನ ಕೂಡ ಆದ್ರೂ ಮಾಡಬಹುದು. ಬಟ್ ಯಾಕೆ ಇಷ್ಟೊಂದು ದೊಡ್ಡ ನಿರ್ಲಕ್ಷ್ಯ ವಹಿಸ್ತಾ ಇದೆ ಸರ್ಕಾರ? ರಾಷ್ಟ್ರ ಪ್ರಶಸ್ತಿ ವಿಜೇತೆಗೆ ಎಂತ ಅವಮಾನವನ್ನ ಮಾಡ್ತಾ ಇದೆ ಸರ್ಕಾರ. ಇನ್ಮುಂದೆಯಾದ್ರೂ ನಿಮ್ಮ ಫೋಕಸ್ ಟಿವಿ ಸುದ್ದಿಯನ್ನ ಬಿತ್ತರ ಮಾಡಿದೆ, ಈ ಸುದ್ದಿಯನ್ನ ನೋಡೇ ಆದ್ರೂ ಕೂಡ ಅಟ್ಲೀಸ್ಟ್ ಎಚ್ಚರಿಕೆಯನ್ನ ತೆಗೆದುಕೊಳ್ಳುವ ಅಥವಾ ಈ ಸಮಾಧಿ ನಿರ್ಮಾಣವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರಾ? ಕಾದ್ ನೋಡೋಣ.